ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸ್ನೇಹಿತರೆ, ಇವತ್ತು ಮರಿಗಳ 11ನೇ ದಿನದ ವಿಡಿಯೋ. ಈ 11ನೇ ದಿನದಲ್ಲಿ ಏನು ಕೆಲಸ ಅಂತ ಹೇಳಿದರೆ, ನಾನಿವತ್ತು ಮರಿಗಳಿಗೆ ಇಟ್ಟಿರ್ತಕ್ಕಂಥ ಈ ಬೇಬಿ ಫೀಡರನ್ನು ತೆಗಿತಾ ಇದ್ದೀನಿ. ಇವುಗಳ ಅವಶ್ಯಕತೆ ಇನ್ನಿಲ್ಲ, ಯಾಕೆಂದರೆ ಇನ್ನೆಲ್ಲ ದೊಡ್ಡ ಫೀಡರನ್ನು ಇಡ್ತಾ ಹೋಗೋದು. ಯಾಕೆಂದರೆ ತುಂಬ ಇವಾಗ ಒಂದು 80% ಶೆಡ್ ಕವರ್ ಆಗಿದೆ. ಹಾಗೆ ಬೇಕಾದಷ್ಟು ಬಿಗ್ ಫೀಡರ್ ಸಿಗ್ತದೆ ಮರಿಗಳಿಗೆ. ಹಾಗಾಗಿ ಈ ಫೀಡರನ್ನು ತೆಗಿಲೇಬೇಕು. ಈ ಫೀಡರ್ನ ಇಟ್ಟರು ಏನು ಸಮಸ್ಯೆ ಅಂತ ಹೇಳಿದರೆ, ಇನ್ನು ಕೋಳಿಗಳು ದೊಡ್ಡದಾಗ್ತಾ ಹೋದಾಗ ಡೈಲಿ ಫೀಡ್ ಇಂಟೇಕ್ ಜಾಸ್ತಿ ಆಗ್ತಾ ಹೋಗುತ್ತದೆ ಪರ್ ಬರ್ಡ್ಸ್ ಇದು. ಆ ಕಾರಣದಿಂದ ಈ ಫೀಡರಲ್ಲಿ ಇರ್ತಕ್ಕಂಥ ಫೀಡು ಬೇಗ ಖಾಲಿ ಆಗ್ತದೆ. ಬೆಳಿಗ್ಗೆ ಹಾಕಿಟ್ರೆ ಕ್ಲೈಮೇಟ್ ಚೆನ್ನಾಗಿದ್ದರೆ ಸಂಜೆ ಒಳಗಡೆ ಹಾಗೆ ಎರಡೆರಡು ಸಲ ಫೀಡಿಂಗನ್ನು ಮಾಡಬೇಕು. ಆ ಕಾರಣದಿಂದ ಇದು ಯಾವಾಗಲಾದರೂ ತೆಗೆಯುವಂಥದ್ದೇ. ಆ ಕಾರಣದಿಂದ ಈ 11 ದಿನದಲ್ಲಿ ತೆಗೆದುಬಿಟ್ರೆ ರಗಳೆ ಇಲ್ಲ. ಹಾಗೆ ಈ ಬೇಬಿ ಫೀಡರನ್ನು ನೀವು 6-7 ದಿನಕ್ಕೆ ಬೇಕಾದರೂ ತೆಗಿಬೋದು. ಆವಾಗ ನಾವು ದೊಡ್ಡ ಫೀಡರನ್ನು ಇಡ್ಬೋದು. ದೊಡ್ಡ ಫೀಡರಲ್ಲಿ ಲಾಕ್ ಸಿಸ್ಟಮ್ ಇರ್ತದೆ. ಈ ಫಾರ್ಮರ್ಸಿಗೆಲ್ಲ ಗೊತ್ತಿರ್ತದೆ, ಫಸ್ಟ್ ಲಾಕ್, ಸೆಕೆಂಡ್ ಲಾಕ್, ಥರ್ಡ್ ಲಾಕ್ ಅಂತ. ಈ ಫಸ್ಟ್ ಲಾಕಲ್ಲಿ ಇಟ್ಬಿಟ್ಟು ನಾವು ಫೀಡನ್ನು ಹಾಕಿದರೆ, ಯಾಕೆಂದ್ರೆ ಮರಿಗಳಿಗೆ ಆರಾಮಾಗಿ ತಿನ್ನಲಿಕ್ಕೆ ಫೀಡ್ ಸಿಗ್ತದೆ. ಆ ಕಾರಣದಿಂದ ಬೇಗ ಕೂಡ ತೆಗಿಬೋದು. ಒಂದು 10-11 ದಿನದವರೆಗೆ ಬೇಕಾದರೂ ಬೇಬಿ ಫೀಡರನ್ನು ಇಡ್ಬೋದು. ಇದರಿಂದ ಏನು ಸಮಸ್ಯೆ ಇಲ್ಲ. ಫೀಡರ್ ಜಾಸ್ತಿ ಸಿಗ್ತದೆ. ಆ ಕಾರಣದಿಂದ ಫೀಡಿಂಗು ಎಲ್ಲಿ ಬೇಕಾದರೂ ಎಲ್ಲಿ ಫೀಡ್ ಇರ್ತದೆ, ಫೀಡಿಂಗ್ ಚೆನ್ನಾಗಾಗ್ತದೆ ಮರಿಗಳಿಗೆ, ಇಡ್ಬೋದು. ಹಾಗೆ ತೆಗೆದ್ರೂ ಸಮಸ್ಯೆ ಇಲ್ಲ. ಹಾಗೆ 10-11 ದಿನದ ತನಕ ಬೇಬಿ ಫೀಡರನ್ನು ಇಟ್ಟರೂ ಏನು ಸಮಸ್ಯೆ ಆಗೋದಿಲ್ಲ. ಇದರ ನಂತರ ಇಟ್ಟರೆ ಸಮಸ್ಯೆ ಆಗ್ತಾ ಹೋಗ್ತದೆ. ಫೀಡನ್ನು ಕೋಳಿ ಮರಿಗಳು ದೊಡ್ಡದಾಗ್ತದೆ, ಅವುಗಳ ಫೀಡನ್ನು ಹೊರಗೆ ಚೆಲ್ತದೆ. ಮತ್ತು ಸ್ವಲ್ಪ ಫೀಡರಲ್ಲಿ ಉಳಿದಿದ್ದಾಗ ಆ ಫೀಡರ್ ಮೇಲೆ ಹಾರಿ ಆ ಫೀಡನ್ನು ನೆಲಕ್ಕೆ ಚೆಲ್ಲುವ ಚಾನ್ಸಸ್ ಜಾಸ್ತಿ ಇರ್ತದೆ. ಆ ಕಾರಣದಿಂದ ಫೀಡ್ ವೇಸ್ಟ್ ಆಗ್ತದೆ. ಈ 10-11 ದಿನದ ನಂತರ ಫೀಡರನ್ನು ಇಟ್ಟರೆ ಫೀಡ್ ವೇಸ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಬೇಬಿ ಫೀಡರಲ್ಲಿ. ಆ ಕಾರಣದಿಂದ ನಾವು ರಿಮೂವ್ ಮಾಡೋದು ತುಂಬ ಉತ್ತಮ. ಹಾಗೆ ಈ 11 ದಿನದ ಆದರೂ ಕೂಡ ಸ್ಟಾರ್ಟಿಂಗ್ 3 days ಮೆಡಿಷನನ್ನು ಮಾಡಿದ್ದು ಬಿಟ್ಟರೆ ಮತ್ತೇನು ಕೂಡ ಮೆಡಿಷನನ್ನು ನಾನು ಇಲ್ಲಿ ತನಕ ಹಾಕಲಿಲ್ಲ. ಮುಂದೆ ಕೂಡ ಹಾಕೋದಿಲ್ಲ. ಸಮಸ್ಯೆ ಬರಲಿಲ್ಲ ಅಂತ ಹೇಳಿದರೆ ಹಾಕೋದಿಲ್ಲ. ಸಮಸ್ಯೆ ಬಂದರೆ ಅದಕ್ಕೆ ನೋಡಿಕೊಂಡು ಯಾವ ಮೆಡಿಸಿನ್ ಬೇಕಂದರೆ ಹಾಕಬೇಕಾಗ್ತದೆ. ಬಟ್ ಆ್ಯಂಟಿಬಯೋಟಿಕ್ ಇಲ್ಲದೆ ಈ ಬ್ಯಾಚನ್ನು ನಾನು ಮುಗಿಸ್ಬೇಕಂತ ಅಂದ್ಕೊಂಡಿದ್ದೇನೆ. ಏನಾಗ್ತದೆ ಅಂತ ಮುಂದೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇದಿಷ್ಟು 11th ಡೇ ವಿಡಿಯೋ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.